ಒಲವು ಮೂಡದಿರಲು ಮನವು ಅರಳದು. ಭಾಗ 151. ಪರಮೇಶ್ ಅವರಿಗೂ ಈ ವಿಷಯವನ್ನು ತಿಳಿಸಿದ್ದನು ಚಿರಾಗ್. ಆದರೆ ಪರಮೇಶ್ ಅವರು ನಿನ್ನ ಅಕೌಂಟ್ನಲ್ಲಿ ಹಣವನ್ನು ಡಿಪಾಸಿಟ್ ಮಾಡಿ ಅದರ ಬಡ್ಡಿ ದುಡ್ಡನ್ನು ಅವರಿಗೆ ಸೇರುವ ಹಾಗೆ ಮಾಡಬಹುದಿತ್ತು. ಹಣವನ್ನು ನಾನು ಕೊಡ್ತೀನಿ ಎಂದಿದ್ದರು. ಆದರೆ ಚಿರಾಗ್ ಅದಕ್ಕೆ ಒಪ್ಪಿರಲಿಲ್ಲ. ಹಣ ಬ್ಯಾಂಕ್ ಅಕೌಂಟ್ನಲ್ಲಿ ಇದೆ ಎಂದರೆ ಹೇಗಾದ್ರೂ ಮಾಡಿ ಅದನ್ನು ಬಿಡಿಸಿಕೊಂಡು ಹಾಳು ಮಾಡ್ತಾರೆ. ಅದಕ್ಕೆ ತಿಂಗಳಿಗೆ ಸ್ವಲ್ಪ ಹಣವನ್ನು ಮಾತ್ರವೇ ಕಳುಹಿಸುವುದು ಎಂದಾಗ ಪರಮೇಶ್ ಅವರು ಕೂಡ ಒಪ್ಪಿದ್ದರು. ಮುಂದೆ ಅದಿತಿ ಮತ್ತು ಚಿರಾಗ್ ಇಬ್ಬರೂ ಇದಕ್ಕೆ ಒಪ್ಪಿದ ನಂತರ ನಿರಾಳರಾಗಿದ್ದರು. ಪರಮೇಶ್ ಅವರು ವಸಿಷ್ಠನ ಬಳಿ ಕೇಳಿಕೊಂಡು ಲಾಯರ್ ಮೀಟ್ ಮಾಡಿ ಒಂದು ಅಗ್ರಿಮೆಂಟ್ ತಯಾರಿಸುತ್ತಾರೆ. ಅದು ಕೂಡ ಚಿರಾಗ್ನ ಪ್ರಕಾರ. ಅದರಲ್ಲಿ ಅವನು ತನ್ನ ತಂದೆ ತಾಯಿ ಇಬ್ಬರೂ ತನ್ನನ್ನು ಪರಮೇಶ್ ಅವರಿಗೆ ದತ್ತು ಕೊಡಲು ಯಾವ ತಕರಾರೂ ಇಲ್ಲ, ಅದಕ್ಕಾಗಿ ನಾವು ಯಾವ ಹಣವೂ ಪಡೆದಿಲ್ಲ ಎಂದು ಇಂಗ್ಲಿಷಿನಲ್ಲಿ ಬರೆಸಿರುತ್ತಾನೆ. ಅದನ್ನು ಪಡೆದುಕೊಂಡು ಇಬ್ಬರ ಬಳಿಯೂ ಸಹಿ ಹಾಕಿಸಲು ತನ್ನ ಊರಿಗೆ ಹೋಗುತ್ತಾನೆ. ಆಫೀಸಿನಲ್ಲಿ ಮೂರ್ತಿಯವರು ಲಂಡನ್ನ ಕ್ಲೈಂಟ್ ಬಳಿ ಮಾತನಾಡುತ್ತಾರೆ. ಆದರೆ ಅವರು ಒಪ್ಪದೆ ಅವರು ಕೋಟ್ ಮಾಡಿದ ಹಣಕ್ಕೆ ಪ್ರಾಜೆಕ್ಟ್ ಅನ್ನು ಬೇರೆಯವರಿಗೆ ಕೊಡುವ ತಯಾರಿ ಆಗಿದೆ ಎಂದು ಹೇಳಿದರು. ಮೂರ್ತಿಯವರು ಬೇಸರ ಮಾಡಿಕೊಂಡು ಅದನ್ನೇ ವಸಿಷ್ಠ ಬಳಿಯೂ ಹೇಳಿದರು. ಆದರೆ ಅವನು ಬೇಸರ ಮಾಡಿಕೊಳ್ಳಲಿಲ್ಲ, ಬದಲಾಗಿ ಖುಷಿಯಾದನು. ನಾವು ಲಾಸ್ ಮಾಡಿಕೊಳ್ಳಲಿಲ್ಲವೆಂದು. ಹೋಗ್ಲಿ ಬಿಡಿ ಅಂಕಲ್, ನೀವು ಯಾಕೆ ಬೇಸರ ಮಾಡಿಕೊಳ್ಳುತ್ತೀರಾ? ಅವರಿಗೆ ಲಾಸ್ ಅಷ್ಟೇ. ಬಾಕಿಯಾಗಿರುವ ಕೆಲಸ ನೋಡೋಣ ಎಂದು ಹೇಳಿದಾಗ ಮೂರ್ತಿಯವರು ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡು ತಮ್ಮ ಕೆಲಸದ ಕಡೆಗೆ ಮುಖ ಮಾಡುತ್ತಾರೆ. ವಸಿಷ್ಠನಿಗೆ ಆಭರಣದ ಅಂಗಡಿಯನ್ನು ಡೆಕೋರೇಟ್ ಮಾಡುವವರು ಕಾಲ್ ಮಾಡಿ, ಸರ್, ನಿಮ್ಮ ಶಾಪ್ ಮುಂದೆ ನಿಂತಿದ್ದೇವೆ ಎಂದನು. ಸರಿ, ನಾನ್ ಹೇಳಿದ ಹಾಗೆ ಡೆಕೋರೇಟ್ ಮಾಡ್ತಾಯಿರಿ, ಅಲ್ಲಿಗೆ ನನ್ನ ಹೆಂಡತಿಯನ್ನು ಕಳುಹಿಸುತ್ತೇನೆ ಎಂದು ಹೇಳಿದವನು ಅದಿತಿಗೆ ಕಾಲ್ ಮಾಡಿದನು. ಆಗಷ್ಟೇ ಎಲ್ಲರಿಗೂ ಕಾಫಿ ಕೊಟ್ಟು ತಾನು ಅವರ ಜೊತೆಗೆ ಮಾತನಾಡುತ್ತಾ ಕೂತಿದ್ದ ಅದಿತಿಯ ಫೋನ್ ರಿಂಗ್ ಆದಾಗ ರಿಸೀವ್ ಮಾಡಿದವಳು ಹೇಳಿ, ವಸಿ ಎಂದಳು. ಅದಿತಿ, ನಾಳೆ ನಮ್ಮ ಶೋರೂಮ್ ಓಪನಿಂಗ್ ಇದೆ, ಅದಕ್ಕೆ ಡೆಕೋರೇಟ್ ಮಾಡುವವರು ಬಂದಿದ್ದಾರೆ. ನೀನು ನಮ್ಮ ಶೋರೂಮ್ ಬಳಿ ಹೋಗಿ ಮುಂದೆ ನಿಂತಿದ್ದು ಎಲ್ಲವನ್ನೂ ನೋಡಿಕೊಳ್ಳುತ್ತೀಯಾ ಎಂದು ಹೇಳಿದನು. ಹಾ ವಸಿ, ಹೊರಡ್ತೀನಿ ಎಂದು ಹೇಳಿದಳು. ಅತ್ತೆ ಮಾವ ಚಿಕ್ಕಪ್ಪ, ನಾನು ಆಭರಣ ಶೋರೂಮ್ಗೆ ಹೋಗಿ ಬರ್ತೀನಿ, ಅಲ್ಲಲ್ಲಿಗೆ ಡೆಕೋರೇಷನ್ ಮಾಡುವವರು ಬಂದಿದ್ದಾರಂತೆ, ಅದಕ್ಕೆ ಎಂದಾಗ ಒಪ್ಪಿದರು. ಡ್ರೈವರ್ ಕರೆದುಕೊಂಡು ಹೋದಳು. ಶೋರೂಮ್ ತಲುಪುತ್ತಿದ್ದ ಹಾಗೆ ಡೆಕೋರೇಷನ್ನವರನ್ನು ಕಂಡು ಮಾತನಾಡಿಸಿದಾಗ ಅವರು ವಸಿಷ್ಠ ಹೇಳಿದ ಡಿಸೈನ್ ತೋರಿಸಿದರು. ಅದನ್ನು ಕಂಡು ಇದನ್ನು ಮಾಡಿ ಹಾಗೆ ನಾನು ಹೇಳುವ ಕೆಲವೊಂದು ಬದಲಾವಣೆಯನ್ನೂ ಕೂಡ ಮಾಡಿ ಎಂದಾಗ ಅವರು ಒಪ್ಪಿದರು. ಮೊದಲೇ ಇಂಟೀರಿಯರ್ಸ್ ಎಲ್ಲ ಆಗಿದ್ರಿಂದ ಈಗ ಹೂವಿನಿಂದ ಮತ್ತು ಕಲರ್ ಲೈಟಿಂಗ್ಸ್ಗಳಿಂದ ಅಲಂಕಾರ ಮಾಡಬೇಕಿತ್ತು. ಮಾರನೇ ದಿನ ಬೆಳಗ್ಗೆ ಓಪನಿಂಗ್ ಮಾಡುವಾಗ ರಿಬನ್ ಕಟಿಂಗ್ನಿಂದ ಹಿಡಿದು ದೀಪ ಹಚ್ಚುವವರೆಗೂ ಎಲ್ಲವನ್ನೂ ಸ್ವತಃ ಅದಿತಿಯೇ ಮಾಡಿದ್ದಳು. ಡೆಕೋರೇಟ್ ಮಾಡುವವರು ಹುಡುಗಿಯರನ್ನು ಕರೆದುಕೊಂಡು ಬಂದಿದ್ದರಿಂದ ಅವರಿಂದ ಸಹಾಯ ಪಡೆದವಳು ದೊಡ್ಡದಾದ ರಂಗೋಲಿಯನ್ನು ಹಾಕಿ ಅದಕ್ಕೆ ಬಣ್ಣವನ್ನು ತುಂಬಿದಳು. ಎಲ್ಲರಿಗೂ ಸಂಜೆಯ ಸಮಯಕ್ಕೆ ಕಾಫಿ ಮತ್ತೆ ತಿಂಡಿ ತರಿಸಿದಳು. ಅದಿತಿಯ ನಡೆಯನ್ನು ಕಂಡ ಆ ಹುಡುಗಿಯರು, ಮೇಡಮ್, ನಿಮ್ಮನ್ನು ನೋಡಿದ್ರೆ ಈ ಶೋರೂಮ್ನ ಓನರ್ ಹೆಂಡತಿ ಎಂದೇ ಅನ್ಸೋದಿಲ್ಲ, ಅಷ್ಟು ಸರಳವಾಗಿ ಇದ್ದೀರಾ ನೀವು. ಆದರೆ ಇದಕ್ಕಿಂತ ಕಡಿಮೆ ಹಣ ಇರುವವರ ಕಾರ್ಯಕ್ರಮಗಳಿಗೆ ಹೋದಾಗ ತುಂಬಾ ಜಂಬದಲ್ಲಿ ಮಾತನಾಡಿಸ್ತಾ ಒಂದು ಲೋಟ ನೀರನ್ನು ಕೂಡ ಕೊಡೋದಿಲ್ಲ ಮೇಡಮ್ ಎಂದು ಹೇಳಿದಳು ಆ ಹುಡುಗಿ. ಸಣ್ಣಗೆ ನಕ್ಕ ಅದಿತಿ, ಎಲ್ಲ ಅವರವರ ಮೆಂಟ್ಯಾಲಿಟಿ ಮಾ. ಒಂದು ಕಾಲದಲ್ಲಿ ನಾನು ಕೂಡ ಒಂದು ಹೊತ್ತಿನ ಊಟಕ್ಕೆ ಪರದಾಡಿದ್ದೇನೆ, ಅದಕ್ಕೆ ನಾನು ಯಾರಿಗೂ ಹಸಿದುಕೊಂಡಿರೋಕೆ ಬಿಡುವುದಿಲ್ಲ ಎಂದು ಹೇಳಿದಳು. ಮೇಡಮ್, ಎಲ್ಲ ತಯಾರಾಗಿದೆ, ಒಮ್ಮೆ ಬಂದು ನೋಡಿ ಎಂದಾಗ ಹೋಗಿ ನೋಡಿದಳು. ಎಲ್ಲವೂ ಪರ್ಫೆಕ್ಟ್ ಎನ್ನುವ ಹಾಗೆ ಇತ್ತು. ಎಲ್ಲ ತಯಾರಿ ತುಂಬಾ ಚೆನ್ನಾಗಿ ಇದೆ ಅಣ್ಣ, ನಿಮ್ಮ ನಂಬರ್ ಕೊಟ್ಟು ಹೋಗಿ ನಮ್ಮ ಮನೆಯಲ್ಲಿ ಬೇರೆ ಕಾರ್ಯಕ್ರಮ ಏನಾದ್ರೂ ಇದ್ದರೆ ನೀವೇ ಬರಬೇಕು ಎಂದಾಗ ಅವರಿಗೂ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು. ಅಡ್ವಾನ್ಸ್ ವಸಿಷ್ಠ ಅವರು ಕೊಟ್ಟಿದ್ದಾರೆ ಅಲ್ವಾ, ನಾಳೆ ಕಾರ್ಯಕ್ರಮ ಮುಗಿದ ನಂತರ ಪೂರ್ತಿ ಹಣ ಸೆಟಲ್ ಮಾಡ್ತಾರೆ ಎಂದಾಗ ಒಪ್ಪಿಕೊಂಡು ಅಲ್ಲಿಂದ ಹೋದರು ಎಲ್ಲರೂ. ಅದಿತಿ ಕೂಡ ಡ್ರೈವರ್ ಜೊತೆಗೆ ಮನೆಗೆ ಬರುವಷ್ಟರಲ್ಲಿ ವಸಿಷ್ಠ ಬಂದಾಗಿತ್ತು.
ಅದಿತಿ, ನಿನ್ನ ಗಂಡ ನಿನ್ನನ್ನು ಕೇಳ್ತಾ ಇದ್ದ. ನೋಡಮ್ಮ, ಅವನಿಗೆ ಕಾಫಿ ಬೇಕಂತೆ ತಗೊಂಡ್ ಹೋಗು. ಅಡ್ಗೆ ನಾನೇ ಮಾಡಿದ್ದೇನೆ, ನೀನ್ ಆರಾಮಾಗಿ ಫ್ರೆಶ್ ಅಪ್ ಆಗಿ ಬಾ ಸಾಕು ಎಂದು ದಾನು ಅವರು ಹೇಳಿದಾಗ ಅದಿತಿಗೆ ಖುಷಿಯಾಗಿತ್ತು. ರಂಗೋಲಿ ಹಾಕಿ ಕೈಕಾಲೆಲ್ಲ ನೋವಾಗಿದ್ದಿದ್ದರಿಂದ ನಿಂತು ಅಡುಗೆ ಮಾಡುವಷ್ಟು ತಾಳ್ಮೆ ಅವಳಲ್ಲಿ ಇರಲಿಲ್ಲ. ದಾನು ಅವರನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಅಮ್ಮ ಎಂದು ಅವರ ಕೆನ್ನೆಗೆ ಮುತ್ತನ್ನಿಟ್ಟಳು. ಈ ಮುತ್ತನ್ನು ನಿನ್ನ ಗಂಡನಿಗೆ ಕೊಡು. ವರ್ಷದ ಒಳಗೆ ಒಂದು ಮಗುವಾದ್ರೂ ಆಗತ್ತೆ. ಮದುವೆಯಾಗಿ 2 ವರ್ಷ ಕಳೆಯಿತು. ಇನ್ನು ತಡ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಮಗುವನ್ನು ಕೊಟ್ಟು ಕೆಲಸ ನೋಡ್ಕೊಳ್ಳಿ. ನಾನು ಮತ್ತು ಗಜಲಕ್ಷ್ಮಿ ಅಮ್ಮ ಇಬ್ಬರೂ ಮಗುವನ್ನು ನೋಡ್ಕೊಳ್ತೇವೆ ಎಂದಾಗ ನಾಚಿದಳು ಅದಿತಿ. ಅಮ್ಮ, ಆಗೋ ಕಾಲಕ್ಕೆ ಅದೆಲ್ಲ ಆಗತ್ತೆ ಬಿಡಿ ಎಂದು ಕಾಫಿಯನ್ನು ಕಪ್ಗೆ ಹಾಕಿಕೊಂಡು 2 ಕಪ್ ಕಾಫಿ ತೆಗೆದುಕೊಂಡು ಹೋದರು. ಆಗಷ್ಟೇ ಫ್ರೆಶ್ ಅಪ್ ಆದ ವಸಿಷ್ಠ ಕೂದಲನ್ನು ಒರೆಸಿಕೊಂಡು ಬ್ಯಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ನೋಡುವಾಗ ಬಂದ ಅದಿತಿ. ತಲೆಯಲ್ಲಿ ಅದೇನು ತುಂಬಿಕೊಂಡಿದ್ದೀರೋ ತಿಳಿದು ವಸಿ, ಆದ್ರೆ ಏನೋ ಯೋಚನೆಯಲ್ಲೇ ಮುಳುಗಿ ಹೋಗಿರ್ತೀರ. ನನ್ನ ಬಳಿ ಹೇಳ್ಕೊಳ್ಳುವಷ್ಟು ನಾವಿನ್ನೂ ಮನಸ್ಸಿಗೆ ಹತ್ತಿರವಾಗಿಲ್ಲವಾ ಎಂದು ಬೇಸರದಿಂದ ಹೇಳಿದವಳು ಅವನ ಕೈಗೆ ಕಾಫಿ ಕಪ್ ಕೊಟ್ಟಳು. ತನ್ನ ಗಂಡ ಯಾವುದೋ ವಿಷಯವನ್ನು ತನ್ನಿಂದ ಮುಚ್ಚಿಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಅವನ ಸಪ್ಪೆ ಮುಖವನ್ನು ನೋಡೋಕೆ ಅವಳಿಂದ ಸಾಧ್ಯವಿರಲಿಲ್ಲ. ಅದಿತಿಯನ್ನು ತನ್ನತ್ತ ಎಳೆದುಕೊಂಡು ವಸಿಷ್ಠ ಅವಳ ಕೆನ್ನೆಗೆ ತುಟಿಯನ್ನು ಒತ್ತಿ, ಊಟಕ್ಕೆ ಕೂತಾಗ ವಿಷಯವನ್ನು ಹೇಳ್ತೀನಿ ಬಂಗಾರಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಎಂದನನು. ವಸಿ, ನೀವು ವಿಷಯ ಹೇಳದೇ ಇದ್ದರೂ ನನಗೆ ಬೇಸರವಿಲ್ಲ. ಆದ್ರೆ ಈ ಥರ ಸಪ್ಪೆಯಾಗಿರ್ಬೇಡಿ, ನೋಡೋಕೆ ಆಗೋದಿಲ್ಲ ಎಂದಾಗ ಸಣ್ಣಗೆ ನಕ್ಕವನು, ವಿಷಯ ದೊಡ್ಡದಿಲ್ಲ ಅದಿತಿ, ಆದ್ರೆ ಮುಂದೆ ಏನಾದ್ರೂ ತೊಂದರೆ ಆದ್ರೆ ಎನ್ನುವ ಭಯ ಅಷ್ಟೆ ಎಂದನು. ಯಾವ ವಿಷಯ ವಸಿ ಎಂದು ಕೇಳಿದರು ಅದಿತಿ. ಅವಳ ಕೆನ್ನೆಯನ್ನು ಮೆದುವಾಗಿ ತಟ್ಟಿ, ಹೇಳ್ತೀನಿ ಊಟಕ್ಕೆ ಕೂತಾಗ ಎಂದಾಗ ಸುಮ್ಮನಾದಳು ಅದಿತಿ. ಡೆಕೋರೇಷನ್ ಎಲ್ಲ ಆಯ್ತಾ ಎಂದು ಕೇಳಿದನು. ವಸಿ, ಆಯ್ತು ನೋಡಿ ಇಲ್ಲಿ ಎಂದು ತಾನು ವಿಡಿಯೋ ಮಾಡಿಕೊಂಡು ಬಂದಿದ್ದನ್ನು ತೋರಿಸಿದಳು. ಅದನ್ನು ಪೂರ್ತಿಯಾಗಿ ನೋಡಿದವನು, ಗುಡ್ ಅದಿತಿ, ನಾನಂದುಕೊಂಡಿದ್ದಕ್ಕಿಂತ ಚೆನ್ನಾಗೇ ಇದೆ ಎಂದನು. ರೀ, ಶೋರೂಮ್ ಓಪನಿಂಗ್ಗೆ ಯಾರಿಗೂ ಹೊಸ ಬಟ್ಟೆಯನ್ನೇ ತಂದಿಲ್ಲ ಎಂದಾಗ ಬರತ್ತೆ ಎಂದನು. ಮದುವೆಯ ಸಮಯದಲ್ಲೇ ಬಟ್ಟೆ ಆರಿಸುವಾಗ ಎಲ್ಲರಿಗೂ ಬಟ್ಟೆಯನ್ನು ತೆಗೆದು ರೆಡಿ ಮಾಡಲು ಹೇಳಿದ್ದನು. ಹಾಗಾಗಿ ಮತ್ತೊಮ್ಮೆ ಶಾಪಿಂಗ್ ಮಾಡುವ ಅವಶ್ಯಕತೆ ಇರಲಿಲ್ಲ. ವಿಕಾಸ್ ಮತ್ತು ವಾರುಣಿ ಇಬ್ಬರು ಊಟ ಮುಗಿಸಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಹೇಳಿ ಅವರ ಅಪಾರ್ಟ್ಮೆಂಟ್ಗೆ ಹೋಗಬೇಕು ಎಂದುಕೊಂಡಿದ್ದರು. ರಾತ್ರಿ ಎಲ್ಲರೂ ಊಟಕ್ಕೆ ಕೂತಾಗ ವಸಿಷ್ಠ ವಿಷಯವನ್ನು ಪ್ರಸ್ತಾಪಿಸಿದನು. ಅಮ್ಮ ಅಪ್ಪ, ನಮ್ಮ ಕಂಪನಿಗೆ ಬೇರೆ ಕಡೆಯಿಂದ ಶೇರ್ ಹೂಡಿಕೆ ಮಾಡಿಸಬೇಕು ಎಂದು ಒಂದಷ್ಟು ಕಂಪನೀಸ್ಗೆ ಪ್ರಪೋಸಲ್ ಇಟ್ಟಿದ್ದೆ. ಆದರೆ ಅದರಲ್ಲಿ ಒಂದು ಕಂಪನಿ ಮುಂದೆ ಬಂದಿದೆ ಅಪ್ಪ ಎಂದನು. ಎಷ್ಟು ಕೋಟಿಗೆ ಎಂದು ಕೇಳಿದರು ಸೂರ್ಯನಾರಾಯಣವರು. 100 ಕೋಟಿ ಎಂದನು. ಮುಂದೆ ಎಂದು ಕೇಳಿದರು ಸೂರ್ಯನಾರಾಯಣ್. ಅಪ್ಪ, ಅವನು ನನ್ನ ಹಳೆಯ ಫ್ರೆಂಡ್ ಕೂಡ ಹೌದು. ನಾನು ಲಂಡನ್ನಲ್ಲಿ ಓದುವಾಗ ಅವನು ನನ್ನ ಫ್ರೆಂಡ್. ಇಬ್ಬರು ಒಂದೇ ಕಾಲೇಜ್ನಲ್ಲಿ ಓದಿದ್ದು. ಈಗ ಅವನು ದೆಹಲಿಯಲ್ಲಿ ಒಂದು ಕಂಪನಿಯನ್ನು ಮಾಡಿ ನ್ಯೂಯಾರ್ಕ್ನಲ್ಲಿ ಒಂದು ಕಂಪನಿಯನ್ನು ರನ್ ಮಾಡ್ತಾ ಇದ್ದಾನೆ. ಅವನಿಗೆ ಇನ್ವೆಸ್ಟ್ ಮಾಡೋಕೆ ತೊಂದರೆ ಏನೂ ಇಲ್ಲ, ಆದರೆ ಅವನದ್ದು ಒಂದೇ ಕಂಡೀಷನ್. ಅವನ ತಂಗಿಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವಳಿಗೆ ನನ್ನ ಕಂಪನಿಯಲ್ಲಿ ಕೆಲಸ ಕೊಡಬೇಕಂತೆ ಎಂದನು. ಗಜಲಕ್ಷ್ಮಿಯವರು, ವಯಸ್ಸಿಗೆ ಬಂದಿರುವ ಹುಡುಗಿಯನ್ನು ನಾವು ಹೇಗೆ ಮನೆಯಲ್ಲಿ ಇಟ್ಟುಕೊಳ್ಳೋಕೆ ಆಗತ್ತೆ ವಸಿ? ಅದರಲ್ಲೂ ಅವಳು ದೆಹಲಿ ಮತ್ತು ನ್ಯೂಯಾರ್ಕ್ನಂತಹ ಸಿಟಿಯನ್ನು ನೋಡಿದವಳು ನಮ್ಮ ಮನೆಯ ರೀತಿ ನೀತಿಗಳಿಗೆ ಹೊಂದಿಕೊಂಡು ಹೋಗುತ್ತಾಳಾ ಎಂದು ಹೇಳಿದರು. ಸೂರ್ಯನಾರಾಯಣವರು ಕೂಡ ಅದನ್ನೇ ಹೇಳಿದರು. ಅತ್ತೆ ಮಾವ, ನನ್ನದೊಂದು ಸಲಹೆ ಎಂದಾಗ, ಹೇಳಮ್ಮ ಅದಿತಿ ಎಂದರು ನಾರಾಯಣವರು. ಅದು ಅವರನ್ನು ಇಲ್ಲಿಗೆ ಕರೆಸಿಕೊಂಡ್ರೆ ಆಗತ್ತೆ. ಯಾಕಂದ್ರೆ ಅವರಿಗೂ ತುಂಬು ಕುಟುಂಬದ ಪ್ರೀತಿ ಸಿಕ್ಕಂತೆ ಆಗತ್ತೆ. ಅಕಸ್ಮಾತ್ ಅವರಿಗೆ ಸರಿ ಹೊಂದಲಿಲ್ಲ ಎಂದರೆ ಅವರಿಗೆ ಬೇರೆ ಕಡೆ ಉಳಿಯುವ ವ್ಯವಸ್ಥೆ ಮಾಡಬಹುದಲ್ಲ?
ಹೇಗಿದ್ರೂ ನಮ್ಮ ಕಂಪ್ನಿ ಕಡೆಯಿಂದ ದೊಡ್ಡ ಪೊಸಿಷನ್ನಲ್ಲಿ ಇರುವವರಿಗೆ ಫ್ಲಾಟ್ ಕೊಡ್ತೀವಲ್ಲ ಎಂದಾಗ ಅದಿತಿಯ ಮಾತು ಎಲ್ಲರಿಗೂ ಒಪ್ಪಿಗೆ ಅನಿಸಿತು. ವಸಿಷ್ಠ ಕೂಡ ನಾನು ಅದನ್ನೇ ಯೋಚನೆ ಮಾಡಿದ್ದೆ. ನಮ್ಮನೆ ಪರಿಸ್ಥಿತಿಯನ್ನು ಅವಳ ಹತ್ರ ಹೇಳೋಣ, ನಂತರ ಬೇರೆ ಕಡೆ ಇರೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದ. ಇಷ್ಟು ಸಣ್ಣ ವಿಷಯಕ್ಕೆ 2 ದಿನಗಳಿಂದ ತಲೆಕೆಡಿಸ್ಕೊಂಡಿದ್ದ ನೀವು? ಕೇಳಿದ್ಲು ಅದಿತಿ. ಈಗ ಎಲ್ಲ ಸುಲಭ ಆಯ್ತಲ್ಲ, ನಿರಾಳ ಆಯಿತು ನನ್ನ ಮನಸ್ಸು ಅಂತಂದ ವಸಿಷ್ಠ. ವಿಕಾಸ್ ಮತ್ತು ವಾರುಣಿ ಇಬ್ಬರು ಎಲ್ಲರಿಗೂ ತಿಳಿಸಿ ನಾಳೆ ನಾವಿಬ್ಬರು ಶೋರೂಮ್ ಓಪನಿಂಗಿಗೆ ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಅವರ ಅಪಾರ್ಟ್ಮೆಂಟ್ ಕಡೆಗೆ ಹೋದರು. ರಾತ್ರಿ ವಸಿಷ್ಠನಿಗೆ ಹಾಲನ್ನು ತಗೊಂಡು ರೂಮಿಗೆ ಬಂದ ಅದಿತಿ ಹಾಲನ್ನು ಟೇಬಲ್ ಮೇಲೆ ಇಟ್ಟು, ವಸಿ ಹಾಲು ಕುಡೀರಿ, ನಾನು ಬಟ್ಟೆ ಬದಲಿಸಿ ಬರ್ತೀನಿ ಅಂದಾಗ ಅದಿತಿ ಅಂತ ಕರೆದವನು ಅವಳನ್ನು ತನ್ನತ್ತ ಎಳ್ಕೊಂಡು ಒಂದು ಸಣ್ಣ ಕವರನ್ನು ಕೊಟ್ಟ. ಹುಬ್ಬನ್ನು ಕೂಡಿಸ್ದೋಳು ಏನಿದು ಅಂತ ಕೇಳಿದ್ಲು. ಜಸ್ಟ್ ಓಪನ್ ಅಂತ ಹೇಳ್ದೋನು ವಸಿಷ್ಠ ತುಂಟನಗೆಯೊಂದನ್ನು ನಕ್ಕು. ಅದಿತಿ ಅನುಮಾನದಲ್ಲೇ ಅದನ್ನು ನೋಡಿದೋಳ ಕಣ್ಣು ಬಾಯಿ ತೆಗೆದುಕೊಂತು. ಇದೇನ್ರಿ, ಮಕ್ಕಳು ಕೂಡ ಇಷ್ಟು ಚಿಕ್ಕ ಬಟ್ಟೆಯನ್ನು ಹಾಕೋದಿಲ್ಲ, ಅಂಥದ್ದನ್ನು ತಗೊಂಡು ಬಂದಿದ್ದೀರಲ್ಲ ಎಂದವಳು ಸಣ್ಣ ನೈಟ್ ಡ್ರೆಸ್ಗೆ ಭುಜದ ಬಳಿ ದಾರ ಇದ್ದಿದ್ದನ್ನು ಹಿಡಿದು ಕೇಳಿದ್ಲು. ಅವಳ ಮೈ ಮೇಲೆ ಹಾಗೆ ಹಿಡ್ಕೊಂಡ್ರೆ ಮಂಡಿಯಿಂದ ಮೇಲೆ ಬರ್ತಿತ್ತು. ಛೀ ಅಂತ ಬೆಡ್ ಮೇಲೆ ಬಿಸಾಕಿದ್ಲು. ಅದನ್ನು ವಾಪಸ್ ತನ್ನ ಕೈಗೆ ತಗೊಂಡ ವಸಿಷ್ಠ, ಈ ಡ್ರೆಸ್ನ ನಾನು ತುಂಬ ಆಸೆಯಿಂದ ತಂದಿದ್ದೀನಿ ಅದಿತಿ, ನಿನಗೋಸ್ಕರ ಅಂತ ಅಂದ. ವಸಿ, ಇದನ್ನು ಯಾರಾದರೂ ಹಾಕ್ತಾರಾ ಅಂತ ಕೇಳಿದ್ಲು ಅದಿತಿ ಹುಸಿ ಮುನಿಸನ್ನು ತೋರಿಸ್ತಾ. ಅದಿತಿ, ಬಟ್ಟೆ ಇಲ್ಲದೆ ನಿನ್ನನ್ನು ನೋಡಿ ಆಗಿದೆ ಕಣೆ, ಈಗ ಈ ಬಟ್ಟೆನ ಹಾಕೋಕೆ ಎಂಥ ನಾಚಿಕೆ? ನಾನೇನು ಈ ಬಟ್ಟೆನ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡು ಅಂತ ಹೇಳಿದ್ನಾ? ನನ್ನ ಮುಂದೆ ಮಾತ್ರ ತಾನೇ ಅಂತ ಮೋಹಕವಾಗಿ ಹೇಳುತ್ತಾ ಅವಳ ಕೊರಳಿಗೆ ಮುತ್ತಿಟ್ಟಾಗ ನಾಚಿದಳು ಅದಿತಿ. ಹಾಗಾದರೆ ವಸಿಷ್ಠನ ಆಸೆಯನ್ನು ಪೂರೈಸ್ತಾಳ ಅದಿತಿ? ಅವನ ಆಸೆಯಂತೆ ತುಂಡು ಬಟ್ಟೆಯನ್ನು ಹಾಕ್ಕೊಂಡು ಅವನ ಮುಂದೆ ನಿಲ್ತಾಳ? ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಒಲವು ಮೂಡದಿರಲು ಮನವು ಅರಳದು. ಸ್ನೇಹಿತರೆ, ನನ್ನ ಸಣ್ಣ ಮನವಿ ಏನು ಅಂದರೆ, ಅಮ್ಮನ ಕೈರುಚಿ ಎನ್ನುವ ಹೊಸ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗಿದೆ. ದಯವಿಟ್ಟು ಅಲ್ಲಿಯೂ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ. ಅಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳ ಲಿಸ್ಟ್ ಮತ್ತು ವಿಡಿಯೋಗಳು ಅದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಸೇರುತ್ತೆ.